ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಕರ್ಕಾಟಕ ರಾಶಿಯವರೇ, ಇವತ್ತು ನಾನು ಭವಿಷ್ಯ ಹೇಳೋಕ್ಕೆ ಬಂದಿಲ್ಲ. ಇವತ್ತು ನಾನು ಬಂದಿರುವುದು ನಿಮ್ಮ ಮನಸ್ಸಿನ ಬಾಗಿಲು ತೆರೆದು ಅದರೊಳಗಿನ ಕತೆ ಕೇಳುವುದಕ್ಕೆ. ಹೊರಗೆ ನಗುತ್ತಾ ನಿಂತಿರುವ ಆ ಮುಖದ ಹಿಂದೆ, ನೀವು ಎಲ್ಲರ ಮುಂದೆ ಗಟ್ಟಿಯಾಗಿ ಕಾಣಿಸುವ ಆ ವ್ಯಕ್ತಿತ್ವದ ಹಿಂದೆ ಒಬ್ಬ ಮೃದುವಾದ ಹೃದಯ ಮೌನವಾಗಿ ಉಸಿರಾಡುತ್ತಾ ಇದೆ. ಅದೇ ಹೃದಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದಾರೆ, ಈ ನಿಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ನಿಮ್ಮ ಕುಟುಂಬಗಳಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ರಾಶಿಚಕ್ರದಲ್ಲೇ ಅತ್ಯಂತ ಕಾಳಜಿಯುಳ್ಳ, ಕಾಪಾಡುವ ಮನಸ್ಸುಳ್ಳವರು ಯಾರು ಅಂದರೆ ಅದು ಕಟಕ ರಾಶಿಯವರು. ನೀವು ಗಂಡಾಗಲಿ ಹೆಣ್ಣಾಗಲಿ ನಿಮ್ಮೊಳಗೆ ಕಾಪಾಡಬೇಕು, ಕಾಳಜಿ ವಹಿಸಬೇಕು ಅನ್ನುವ ಗುಣ ಹುಟ್ಟಿನಿಂದಲೇ ಇರುತ್ತದೆ. ನಿಮ್ಮ ಪ್ರೀತಿ ಶಬ್ದದಲ್ಲಿ ಕಡಿಮೆ, ಕಾರ್ಯದಲ್ಲಿ ಜಾಸ್ತಿ. ಎದುರಿನವರು ನಿಮ್ಮವರೇ ಆಗಬೇಕಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದರೆ ನಿಮ್ಮ ಮನಸ್ಸು ಮೊದಲು ಅಗಲುತ್ತದೆ. ನಿಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತೀರಾ. ಕೆಲವೊಮ್ಮೆ ನಿಮ್ಮದೇ ಅಗತ್ಯಗಳನ್ನು ಹಿಂದೆ ಸರಿಸಿ ಬೇರೆಯವರ ನೋವಿಗೆ ಮದ್ದು ಹಚ್ಚುವುದು ನಿಮ್ಮ ಸ್ವಭಾವ. ಕರ್ಕಾಟಕ ರಾಶಿಯ ಸಂಕೇತ ಏಡಿ. ಏಡಿಗೆ ಹೊರಗಡೆ ಗಟ್ಟಿಯಾದ ಚಿಪ್ಪು, ಒಳಗಡೆ ಮೃದುವಾದ ದೇಹ. ನೀವು ಕೂಡ ಹಾಗೆಯೇ. ಹೊರಗಡೆ ಜಗತ್ತು ನಿಮಗೆ ಸ್ಟ್ರಾಂಗ್ ಅನ್ನೋ ಟ್ಯಾಗ್ ಕೊಡಬಹುದು, ಆದರೆ ಒಳಗಡೆ ನೀವು ತುಂಬ ಸೆನ್ಸಿಟಿವ್. ಸಣ್ಣ ಮಾತು ಕೂಡ ದೊಡ್ಡ ಗಾಯ ಮಾಡಬಲ್ಲದು. ಹಗಲು ನಗು, ರಾತ್ರಿ ಮೌನ. ಹಗಲು ನೀವು ಎಲ್ಲರ ಜೊತೆ ನಗುತ್ತೀರಾ, ಮಾತನಾಡುತ್ತೀರಾ, ವಾತಾವರಣ ಹಗುರ ಮಾಡುತ್ತೀರಾ. ಆದರೆ ರಾತ್ರಿ ಮೌನದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಜೊತೆ ಮಾತನಾಡುತ್ತದೆ. ನನ್ನ ಪ್ರಯತ್ನಗಳು ಯಾರಿಗೂ ಕಾಣಲಿಲ್ಲವೇ? ನಾನು ಯಾವಾಗಲೂ ಕೊಡುತ್ತಾ ಇರಬೇಕಾ? ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುವ ದಿನ ಬರುತ್ತಾ? ಈ ಪ್ರಶ್ನೆಗಳು ನಿಮ್ಮೊಳಗೆ ಸುತ್ತುತ್ತಾ ಇರುತ್ತವೆ. ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ತುಂಬಿದಾಗ ಸಮುದ್ರದಲ್ಲಿ ಅಲೆಗಳು ಜೋರಾಗುತ್ತವೆ. ಚಂದ್ರ ಕುಗ್ಗಿದಾಗ ಸಮುದ್ರ ಶಾಂತವಾಗುತ್ತದೆ. ನಿಮ್ಮ ಮನಸ್ಸು ಕೂಡ ಹಾಗೆ. ಬೆಳಗ್ಗೆ ಉತ್ಸಾಹ, ಸಂಜೆ ಒಳಗೆ ಕಾಲಿತನ. ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಸ್ವಭಾವ. ನಿಮ್ಮ ನೆನಪಿನ ಶಕ್ತಿ ತುಂಬ ಗಟ್ಟಿಯಾದದ್ದು. ಯಾವುದೇ ಮಾತಾಗಲಿ, ಯಾವುದೇ ದೃಶ್ಯವಾಗಲಿ ಒಂದು ದಿನ ಅಲ್ಲ, ಅದು ವರ್ಷಗಳು ಕಳೆದರೂ ನಿಮಗೆ ನೆನಪಿರುತ್ತದೆ. ನೆನಪಿಟ್ಟುಕೊಳ್ಳುವುದು ಒಳ್ಳೆಯದೇ, ಆದರೆ ಅದೇ ನೆನಪುಗಳು ನೋವಾಗಿದ್ದರೆ ಅವು ಹೊರೆ ಆಗುತ್ತವೆ. ನೀವು ಹಳೆಯದನ್ನು ಹಿಡಿದುಕೊಂಡು ಇಂದಿನ ದಿನವನ್ನು ಕಳೆದುಕೊಳ್ಳುವ ಕ್ಷಣಗಳು ಬರುತ್ತವೆ. ಹಳೆಯ ಫೋಟೋಗಳು, ಹಳೆಯ ಸಂದೇಶಗಳು, ಹಳೆಯ ಕ್ಷಣಗಳು, ಇವು ನಿಮ್ಮ ಹೃದಯದಲ್ಲಿ ಯಾವಾಗಲೂ ಜೋಪಾನವಾಗಿ ಇರುತ್ತವೆ. ಕೆಲವೊಮ್ಮೆ ಹೃದಯ ತೆರೆದಾಗ ಸಿಹಿ ಕ್ಷಣಗಳು ಕೂಡ ಇರುತ್ತವೆ. ಕೆಲವೊಮ್ಮೆ ಅದೇ ಹೃದಯ ತೆರೆದಾಗ ನೋವಿನ ಕ್ಷಣಗಳು ಕೂಡ ಇರುತ್ತವೆ. ಇಲ್ಲಿ ಒಂದು ಸತ್ಯ ನೆನಪಿಟ್ಟುಕೊಳ್ಳಬೇಕು. ನೆನಪುಗಳನ್ನು ಗೌರವಿಸಬೇಕು, ಆದರೆ ಅವುಗಳಲ್ಲಿ ಮನೆ ಕಟ್ಟಿಕೊಳ್ಳಬಾರದು. ಪ್ರೀತಿಯಲ್ಲೂ ಹಾಗೆ. ಕೊಡುವುದು ಹೆಚ್ಚು, ಕೇಳುವುದು ಕಡಿಮೆ. ನೀವು ಪ್ರೀತಿಯಲ್ಲಿ ಉದಾರ, ಕಾಪಾಡುವುದು, ತಾಳ್ಮೆ ಇಡುವುದು, ಸಹಿಸುವುದು ಇವೆಲ್ಲ ನಿಮ್ಮಿಂದ ಸಹಜವಾಗಿ ಆಗುತ್ತವೆ. ಆದರೆ ಕೆಲವೊಮ್ಮೆ ನೀವು ನಾನು ಮೌಲ್ಯವಂತ ಅನ್ನುವುದನ್ನು ಮರೆತು ಬಿಡುತ್ತೀರಾ. ನೀವು ಕೊಟ್ಟಿದ್ದನ್ನು ಹಿಂದಿರುಗಿಸಬೇಕು ಅನ್ನುವ ನಿರೀಕ್ಷೆ ಇಡುವುದು ತಪ್ಪಲ್ಲ, ಆದರೆ ಅದೇ ನಿರೀಕ್ಷೆ ನೋವಿನ ಮೂಲ ಆಗಿದ್ದರೆ ಅಲ್ಲಿ ಸ್ವಲ್ಪ ತಿದ್ದುಪಡಿ ಬೇಕು. ನಿಮಗೆ ನೋವಾದಾಗ ನೀವು ಗದ್ದಲ ಮಾಡುವವರಲ್ಲ, ನೀವು ಮೌನಕ್ಕೆ ಹೋಗುತ್ತೀರಾ. ಕೊಠಡಿಯ ಬಾಗಿಲು ಅಲ್ಲ, ಮನಸ್ಸಿನ ಬಾಗಿಲನ್ನು ಉಚ್ಚಿಕೊಳ್ಳುತ್ತೀರಾ. ಆ ಮೌನ ಹೊರಗಿನವರಿಗೆ ಶಿಕ್ಷೆ ಅಂತ ತೋರಬಹುದು, ಆದರೆ ಒಳಗಡೆ ಅದು ನಿಮ್ಮ ಮೇಲೆ ಬಿದ್ದ ಒತ್ತಡವಾಗಿರುತ್ತದೆ. ಮೌನ ಕೆಲವೊಮ್ಮೆ ಶಾಂತಿ ಕೊಡುತ್ತದೆ, ಆದರೆ ಯಾವಾಗಲೂ ಮೌನವೇ ಉತ್ತರ ಆದರೆ ಒಳಗಡೆ ಕುದಿಯುವ ಭಾವನೆಗಳು ಆರೋಗ್ಯಕ್ಕೂ ಹೊಡೆತ ಕೊಡಬಹುದು. ಭಾವನೆಗಳು ನೀರಿನಂತೆ ಹರಿಯಬೇಕು, ನಿಂತರೆ ಅದು ಭಾರವಾಗುತ್ತವೆ. ಕರ್ಕಾಟಕ ರಾಶಿಯವರೇ, ಈ ನಿಮ್ಮ ಸ್ವಭಾವದಿಂದ ಕೆಲವೊಂದು ಅಡ್ಡಿಗಳು ಬರುತ್ತವೆ. ಅದು 3 ದೊಡ್ಡ ಸವಾಲುಗಳು. ಮೊದಲನೆಯದು ನಿರೀಕ್ಷೆಗಳ ಭಾರ. ನೀವು ಹೃದಯಪೂರ್ವಕವಾಗಿ ಕೊಡುತ್ತೀರಾ, ಆದರೆ ಎಲ್ಲರೂ ಅದೇ ಮಟ್ಟಕ್ಕೆ ಹೋಗಬೇಕು ಅನ್ನುವ ನಿರೀಕ್ಷೆ ಕೆಲವೊಮ್ಮೆ ನಿಮಗೆ ನೋವು ಕೊಡುತ್ತದೆ. ಪ್ರೀತಿ ದಾನವೇ ಸರಿ, ಆದರೆ ಲೆಕ್ಕಪತ್ರದಂತೆ ಅಲ್ಲ. ಕೊಟ್ಟ ಮೇಲೆ ಹಿಂದಿರುಗಬೇಕು ಅನ್ನುವ ಲೆಕ್ಕ ಹಾಕಿದರೆ ಮನಸ್ಸಿಗೆ ಶಾಂತಿ ಕಡಿಮೆಯಾಗುತ್ತದೆ. ಎರಡನೆಯದು ಅತಿಯಾದ ಕಾಪಾಡುವಿಕೆ. ನಿಮಗೆ ನಮ್ಮವರು ಕಣ್ಣೆದುರೇ ಇರಬೇಕು ಅನ್ನುವ ಬಯಕೆ, ಅದು ಕಾಳಜಿಯಿಂದ ಬರುತ್ತದೆ. ಆದರೆ ಅದೇ ಅತಿಯಾದ ಕಾಪಾಡುವಿಕೆ ಕೆಲವೊಮ್ಮೆ ಎದುರಿನವರಿಗೆ
ಗಡಿಯಿಲ್ಲದ ಬಂಧನದಂತೆ ಅನಿಸಬಹುದು. ಹಕ್ಕಿಯನ್ನು ಹಿಡಿದುಕೊಂಡರೆ ಅದು ಹೆದರಬಹುದು, ಕೈ ತೆರೆದರೆ ಅದು ಹತ್ತಿರವೇ ಇರುತ್ತದೆ. ಇದು ಪ್ರೀತಿಯ ಸರಳ ಗಣಿತ. ಮೂರನೆಯದು ಮೌನಕ್ಕೆ ಓಟ. ನೋವಾದಾಗ ಮಾತನಾಡದೆ ಒಳಗೆ ಇಟ್ಟುಕೊಳ್ಳುವುದು ನಿಮ್ಮ ಅಭ್ಯಾಸ. ಆದರೆ ಒಳಗೆ ಇಟ್ಟುಕೊಂಡರೆ ಭಾವನೆಗಳು ಒತ್ತಡವಾಗಿ ಹೊರಬರುತ್ತವೆ. ಸಮಯಕ್ಕೆ ಹೇಳಿದ ಮಾತು, ಸಮಯಕ್ಕೆ ಹೊರಹಾಕಿದ ನೋವು, ಇವು ಮನಸ್ಸನ್ನು ಹಗುರ ಮಾಡುತ್ತವೆ. ಕರ್ಕಾಟಕ ರಾಶಿಯವರೇ, ನಾನು ತಿಳಿಸುವ 3 ಸಂಜೀವಿನಿ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮ ಬಳಿ ಓಡಿಕೊಂಡು ಬರುತ್ತದೆ. ಮೊದಲು ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ನೀವು ಎಲ್ಲರಿಗಾಗಿ ಓಡುತ್ತೀರಾ, ಆದರೆ ನಿಮಗಾಗಿ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಮೀಸಲಿಡಿ. ಮೊದಲು ನಿಮ್ಮ ನಿದ್ರೆ ಹಾಗೂ ನಿಮ್ಮ ಊಟ, ನಿಮ್ಮ ಆರೋಗ್ಯ. ಖಾಲಿ ಪಾತ್ರೆಯಿಂದ ಯಾರಿಗೂ ಊಟ ಬಡಿಸಲಾಗುವುದಿಲ್ಲ. ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮವರು ಚೆನ್ನಾಗಿರುತ್ತಾರೆ. ಸ್ವಯಂ ಪ್ರೀತಿ ಸ್ವಾರ್ಥವಲ್ಲ, ಅದು ಅವಶ್ಯಕತೆ. ಎರಡನೆಯದು ಕ್ಷಮಿಸಿ, ಬಿಡುವ ಜಾಗದಲ್ಲಿ ಬಿಡಿ. ಇದು ಹೇಳೋಕೆ ಸುಲಭ, ಆದರೆ ಮಾಡುವುದಕ್ಕೆ ಕಷ್ಟ. ಆದರೆ ನಿಮ್ಮ ನೆಮ್ಮದಿಗೆ ಇದು ಅಗತ್ಯ. ನಿಮಗೆ ನೋವು ಕೊಟ್ಟವರನ್ನು ಮನಸ್ಸಿನಲ್ಲಿ ಹೊತ್ತಿಕೊಂಡು ತಿರುಗಬೇಡಿ. ಅವರ ತಪ್ಪಿಗೆ ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳಬೇಡಿ. ನನ್ನ ಶಾಂತಿ ನನ್ನ ಮೊದಲ ಆದ್ಯತೆ ಅನ್ನೋ ನಿರ್ಧಾರ ತೆಗೆದುಕೊಳ್ಳಿ. ಭೂತಕಾಲದ ಹೊರೆ ಇಳಿದಾಗ ಮಾತ್ರ ಭವಿಷ್ಯತ್ ಕಾಲ ಹಗುರಾಗುತ್ತದೆ. ಮೂರನೆಯದು ಗಡಿಗಳನ್ನು ನಿರ್ಮಿಸಿ. ನೀವು ಸ್ಪಾಂಜ್ ಹಾಗೆ ಬೇರೆಯವರ ದುಃಖ ಹೀರಿಕೊಳ್ಳುವವರು, ಆದರೆ ಇನ್ನು ಮುಂದೆ ಆ ತಪ್ಪನ್ನು ಮಾಡಬೇಡಿ. ನನ್ನಿಂದಾಗುವ ಸಹಾಯ ಮಾಡುತ್ತೀನಿ, ಆದರೆ ಎಲ್ಲರ ಹೊರೆ ನನ್ನದು ಅಲ್ಲ ಅನ್ನುವ ಸ್ಪಷ್ಟತೆ ನಿಮಗಿರಲಿ. ಬೇರೆಯವರ ಎಮೋಷನಲ್ ಡ್ರಾಮಾದಲ್ಲಿ ಮುಖ್ಯ ಪಾತ್ರ ವಹಿಸೋ ಅಗತ್ಯ ಇಲ್ಲ. ಪ್ರೇಕ್ಷಕರಾಗಿ ದೂರದಿಂದ ನೋಡಬಹುದು, ಆದರೆ ಸ್ಟೇಜ್ ಮೇಲೆ ಏರಬೇಕಾಗಿಲ್ಲ. ಸಂಬಂಧಗಳು ನಿಮ್ಮ ಶಕ್ತಿ. ನೀವು ಸಂಬಂಧಗಳನ್ನು ಜೋಡಿಸಿ ಇಡುವವರು. ನಿಮ್ಮ ಸ್ಪರ್ಶದಲ್ಲಿ ಭರವಸೆ ಇದೆ, ನಿಮ್ಮ ಮಾತಿನಲ್ಲಿ ಧೈರ್ಯ ಇದೆ. ಈ ಜಗತ್ತಿಗೆ ನಿಮ್ಮಂತಹ ಹೃದಯಗಳ ಅಗತ್ಯ ತುಂಬ ಇದೆ. ಆದರೆ ನಿಮ್ಮ ಶಕ್ತಿಯನ್ನು ಗೌರವಿಸುವವರಿಗೆ ಮಾತ್ರ ನಿಮ್ಮ ಹೃದಯ ತೆರೆದುಕೊಳ್ಳಿ. ಕರ್ಕಾಟಕ ರಾಶಿಯವರು ಕೆಲಸದಲ್ಲಿ ನಿಷ್ಠಾವಂತರು. ಒಮ್ಮೆ ಹಿಡಿದರೆ ಬಿಡದ ಸ್ವಭಾವ. ಆದರೆ ಮನಸ್ಸಿನ ಒತ್ತಡ ಹೆಚ್ಚಾದಾಗ ದೇಹವೇ ಹೇಳುತ್ತದೆ. ಆದರೆ ಆ ಸಂದೇಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿಶ್ರಾಂತಿ, ನಿದ್ರೆ, ಸರಳವಾದ ದಿನಚರಿ ಇವು ನಿಮ್ಮ ಶಕ್ತಿಯನ್ನು ಮರಳಿ ತುಂಬುತ್ತವೆ. ಹಣದ ವಿಷಯದಲ್ಲಿ ನೀವು ಸುರಕ್ಷತೆ ಬಯಸುವವರು. ಉಳಿತಾಯ, ಭದ್ರತೆ, ಭವಿಷ್ಯದ ಚಿಂತೆ ಇವೆಲ್ಲ ನಿಮ್ಮ ಲಿಸ್ಟ್ನಲ್ಲಿ ಇರುತ್ತವೆ. ಅದು ಒಳ್ಳೆಯದು, ಆದರೆ ನಿಮ್ಮ ಹಿಂದಿನ ಸಂತೋಷವನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಡಿ. ಸಮತೋಲನವೇ ಸುಖ. ಇಲ್ಲ ಅನ್ನೋ ಪದ ಕಲೆಯಿರಿ. ಎಲ್ಲದಕ್ಕೂ ಹೌದು ಹೇಳಬೇಕಿಲ್ಲ. ನಿಮ್ಮ ಇಷ್ಟದ ಕೆಲಸಕ್ಕೆ ಸಮಯ ಕೊಡಿ. ಸಂಗೀತ, ಓದು, ಅಡಿಗೆ, ತೋಟ ಏನೇ ಆಗಿರಲಿ ಸ್ವಲ್ಪ ಸಮಯ ಅದರಲ್ಲಿ ಕಳೆಯಿರಿ. ನಿಮ್ಮ ಪ್ರೀತಿ ಶಬ್ದಗಳಿಗಿಂತ ಕ್ರಿಯೆಯಲ್ಲಿ ಕಾಣಿಸುತ್ತದೆ. ಕಾಳಜಿ, ಕಾಪಾಡುವಿಕೆ, ಜೊತೆಯಲ್ಲಿ ನಿಲ್ಲುವುದು ಇವೆ. ನಿಮ್ಮ ಪ್ರೀತಿಗೆ ಬೆಲೆ ಕೊಡುವವರನ್ನು ಆಯ್ಕೆ ಮಾಡಿ. ಮೌಲ್ಯವಿಲ್ಲದ ಜಾಗದಲ್ಲಿ ನಿಮ್ಮ ಶಕ್ತಿ ವ್ಯರ್ಥ ಮಾಡಬೇಡಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಮೃದು ಸ್ವಭಾವ ದೌರ್ಬಲ್ಯ ಅಲ್ಲ, ಅದು ನಿಮ್ಮ ದೊಡ್ಡ ಶಕ್ತಿ. ಆ ಶಕ್ತಿಯನ್ನು ಯೋಗ್ಯರಿಗೆ ಕೊಡಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದನ್ನು ಕಲಿಯಿರಿ. ಜಗತ್ತು ಕೆಲವೊಮ್ಮೆ ಕಠಿಣವಾಗಿರಬಹುದು, ಆದರೆ ನಿಮ್ಮಂತಹ ಹೃದಯಗಳು ಇದ್ದರೆ ಈ ಜಗತ್ತು ಇನ್ನೂ ಮಾನವೀಯವಾಗಿರುತ್ತದೆ. ನೀವು ಒಂಟಿಯಲ್ಲ. ನಿಮ್ಮ ಭಾವನೆಗಳಿಗೆ ಇಲ್ಲಿ ಸ್ಪಂದನೆ ಇದೆ. ನಿಮ್ಮ ಪ್ರಯತ್ನಗಳಿಗೆ ಮೌಲ್ಯ ಇದೆ. ನಿಮ್ಮ ನಗುವಿಗೂ ನಿಮ್ಮ ಮೌನಕ್ಕೂ ಅರ್ಥ ಇದೆ. ಇಂದಿನಿಂದ ಒಂದು ಸಣ್ಣ ನಿರ್ಧಾರ ಮಾಡಿ, ನನ್ನ ಶಾಂತಿ ನನ್ನ ಜವಾಬ್ದಾರಿ ಎಂದು. ಈ ಮಾತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ನಾನು ಹೇಳಿದ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಒಳ್ಳೆಯತನವನ್ನು ಬಿಡಬೇಡಿ, ಆದರೆ ನಿಮ್ಮನ್ನು ಕಾಪಾಡಿಕೊಳ್ಳುವುದನ್ನು ಕಲಿಯಿರಿ. ಕರ್ಕಾಟಕ ರಾಶಿಯವರೇ, ನಿಮ್ಮ ಬದುಕಿನಲ್ಲಿ ನಗು ಹೆಚ್ಚಾಗಲಿ, ಕಣ್ಣೀರು ಕಡಿಮೆಯಾಗಲಿ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಡಿಮೆ ಅಳಿ, ನಗು ಹೆಚ್ಚಾಗಿರಲಿ. ಮನಸ್ಸಿಗೆ ಕಾಳಜಿ ವಹಿಸಿ. ಧನ್ಯವಾದಗಳು.